ಹರೇ ಶ್ರೀನಿವಾಸ. ಅಧಿಕ ಮಾಸದ ದ್ವಿತೀಯ ದಿನದ ಪಾರಾಯಣ ಹಾಗೂ ಯಥಾಮತಿಯ ಅರ್ಥಾನುವಾದವನ್ನು ಈಗ ನೋಡೋಣ. ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣಿಪುದೆ ಮಗೆ ಮಂಗಲವ. ಇದು ಮಂಗಲಾಚರಣ ಸಂಧಿಯ ಮೊದಲ ಪದ್ಯ, ಅಂದರೆ ಮೊದಲನೇ ನುಡಿ ಅಥವಾ ಮಂಗಲ ಪದ್ಯ. ಸಾಮಾನ್ಯವಾಗಿ ಹರಿಕಥಾಂಸಾರ ಹೇಳೋರಿಗೆ ಮೊದಲನೇ ಸಂಧಿ ಮಂಗಲಾಚರಣ ಸಂಧಿ ಹೇಳ್ತೀರಾ, ಸರಾಗವಾಗಿ ಮೊದಲನೇ ಈ ಮಂಗಲ ಪದ್ಯವನ್ನು ಹೇಳ್ತಿರ್ತೀರ. ಇದರಲ್ಲಿ ಈ ಕಿರು ಹೊತ್ತಿಗೆಯಲ್ಲಿ ಎರಡನೇ ನುಡಿಯಾಗಿದೆ. ಇಲ್ಲಿ ಶ್ರೀರಮಣಿಕರ ಕಮಲ ಪೂಜಿತ ಅಂದರೆ, ಶ್ರೀರಮಣಿ ಅಂದರೆ ಶ್ರೀಹರಿಯ ಪತ್ನಿಯಾದ ಸಾಕ್ಷಾತ್ ಲಕ್ಷ್ಮೀದೇವರನ್ನು, ರಮಾದೇವಿಯರನ್ನು ಶ್ರೀರಮಣಿ ಅಂತ ಸಂಬೋಧನೆ ಮಾಡಿದ್ದಾರೆ. ಶ್ರೀರಮಣಿ ಕರಕಮಲ ಪೂಜಿತ ಅಂಥ ಲಕ್ಷ್ಮೀದೇವಿಯ ಕರಕಮಲ ಅಂದರೆ ಕೋಮಲವಾದ ಕಮಲದಂಥ ಕೈಗಳಿಂದ ಪೂಜಿತವಾದ ಚಾರು ಚರಣ ಸರೋಜ. ಚಾರು ಅಂದರೆ ಸುಂದರವಾದ, ಚರಣ ಸರೋಜ ಅಂದರೆ ಪಾದ ಪದ್ಮ ಅಂದರೆ ಅಂದಂಗೆ. ಚಾರು ಚರಣ ಸರೋಜ ಅಂದರೆ ಶ್ರೀಹರಿಯ ಚಾರು ಚರಣ ಸುಂದರವಾದ ಪಾದ ಪದ್ಮಗಳು ಶ್ರೀರಮಣಿಯ ಲಕ್ಷ್ಮೀದೇವಿಯ ಕರಕಮಲಗಳಿಂದ ಪೂಜಿತವಾದಂಥದ್ದು. ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖವಿನುತ. ಬ್ರಹ್ಮ ಅಂದರೆ ಚತುರ್ಮುಖ ಬ್ರಹ್ಮದೇವರು, ಸಮೀರ ಅಂದರೆ ವಾಯುದೇವರು, ವಾಣಿ ಅಂದರೆ ಬ್ರಹ್ಮದೇವರ ಪತ್ನಿಯಾದ ಸರಸ್ವತಿ ದೇವಿ, ಫಣೀಂದ್ರ ಅಂದರೆ ಫಣಿ ಅಂದರೆ ಹಾವುಗಳಿಗೆ ಇನ್ನೊಂದು ಹೆಸರು, ಹಾಗಾಗಿ ಫಣೀಂದ್ರ ಅಂದರೆ ಹಾವುಗಳಿಗೆ ಒಡೆಯರಾದಂಥ ಶೇಷದೇವರನ್ನು ಇಲ್ಲಿ ಫಣೀಂದ್ರ ಅಂತ ಕರೆದಿರೋದು. ವೀಂದ್ರ ಅಂದರೆ ವಿ ಅಂದರೆ ಆಕಾಶದಲ್ಲಿ ಹಾರಾಡ್ತಕ್ಕಂಥ ಪಕ್ಷಿ ಅಥವಾ ಗರುಡ. ಇಲ್ಲಿ ವೀಂದ್ರ ಅಂದರೆ ಪಕ್ಷಿರಾಜ ಅನ್ನೋದನ್ನೇ ಇಲ್ಲಿ ಗರುಡನನ್ನು ವೀಂದ್ರ ಅಂತ ಕರೆದಿದ್ದಾರೆ. ಫಣೀಂದ್ರ ವೀಂದ್ರ ಭವೇಂದ್ರ ಮುಖವಿನುತ. ಭವೇಂದ್ರ ಅಂದರೆ ರುದ್ರದೇವರು ಅಂತ ಒಂದು ಅರ್ಥ, ಅಥವಾ ಭವ ಪ್ಲಸ್ ಇಂದ್ರ ಅಂತ ಬಿಡಿಸ್ಕೊಂಡ್ರೆ ಭವ ಅಂದರೆ ರುದ್ರದೇವರು, ಇಂದ್ರ ಅಂದರೆ ಸುರರಿಗೆಲ್ಲ ಒಡೆಯನಾದ ಇಂದ್ರ. ಭವೇಂದ್ರ ಮುಖವಿನುತ ಇವರೆಲ್ಲರ ಮುಖಕಮಲದಿಂದ ಸ್ತುತಿಸಲ್ಪಟ್ಟ ಶ್ರೀಹರಿ. ನೀರಜ ಭವಾಂಡೋದಯ ಸ್ಥಿತಿ ಕಾರಣನೇ. ನೀರಜ ಭವ ಅಂದರೆ ಬ್ರಹ್ಮದೇವರು, ನೀರಜ ಅಂದರೆ ಕಮಲ, ನೀರಜ ಭವ ಅಂದರೆ ಕಮಲದಲ್ಲಿ ಹುಟ್ಟಿದ ಬ್ರಹ್ಮ, ನೀರಜ ಭವಾಂಡ ಅಂದರೆ ಬ್ರಹ್ಮಾಂಡ. ನೀರಜ ಭವಾಂಡೋದಯ ಸ್ಥಿತಿ ಕಾರಣನೇ. ಇಂಥ ಬ್ರಹ್ಮಾಂಡದ ಉದಯ ಸ್ಥಿತಿ ಕಾರಣ ಅಂದರೆ ಸೃಷ್ಟಿ ಸ್ಥಿತಿ ಲಯಕಾರಕನಾದ ಶ್ರೀಹರಿಯನ್ನು ನೀರಜ ಭವಾಂಡೋದಯ ಸ್ಥಿತಿ ಕಾರಣನೇ ಕೈವಲ್ಯದಾಯಕ ನಾರಸಿಂಹನೇ ನಮಿಪೆ ಕರುಣಿಪು ನೆಮಗೆ ಮಂಗಲವ. ಕೈವಲ್ಯದಾಯಕ ಅಂದರೆ ಮುಕ್ತಿಪ್ರದ ಮೋಕ್ಷಪ್ರದನಾದ ಶ್ರೀಹರಿಯನ್ನು ಕೈವಲ್ಯದಾಯಕ ಅಂತ ಇಲ್ಲಿ ಸಂಬೋಧನೆ ಮಾಡಿದ್ದಾರೆ. ಕೈವಲ್ಯದಾಯಕ ನಾರಸಿಂಹನೇ ನಮಿಪೆ ಕರುಣಿಪು ನೆಮಗೆ ಮಂಗಲವ. ನಮಗೆ ಇಹದಲ್ಲಿಯೂ ಪರದಲ್ಲಿಯೂ ಮಂಗಲವನ್ನು ಕರುಣಿಸು ಅಂತ ನರಸಿಂಹರೂಪಿ ಪರಮಾತ್ಮನನ್ನು ಬೇಡೋದೇ ಈ ನುಡಿಯ ಭಾವಾರ್ಥ ಅಂತ ಹೇಳ್ಬೋದು. ಇಲ್ಲಿ ನರಸಿಂಹನನ್ನೇ ಕೈವಲ್ಯದಾಯಕ ಅಂದಿದ್ದೇಕೆ ಅಂತ ಅನ್ನೋದಾದರೆ, ಇಲ್ಲಿ ಹಿರಣ್ಯಕಶಿಪುನ ನರಸಿಂಹದೇವರು ಸಂಹಾರ ಮಾಡಿದ ಮೇಲೆ ಪ್ರಹ್ಲಾದರಾಜರು ನರಸಿಂಹದೇವರನ್ನು ಪ್ರತ್ಯಕ್ಷವಾದಾಗ ಪ್ರಹ್ಲಾದರಾಜರು ಬೇಡ್ಕೊಂಡಿರೋ ಮೊದಲನೇ ವರನೇ ನಮ್ಮ ತಂದೆಗೆ ಮುಕ್ತಿ ಕೊಡು, ಕೈವಲ್ಯ ಕರುಣಿಸು ಅಂತ. ಹಾಗಾಗಿ ಪ್ರಹ್ಲಾದರಾಜರ ತಮ್ಮ ಸಲ್ಲಾದರಾಜರು, ಈ ಜಗನ್ನಾಥದಾಸರು ಕೂಡ ಸಲ್ಲಾದರಾಜರ ಅಂಶ. ಹಾಗಾಗಿ ಇವರು ಕೂಡ ಆ ನರಸಿಂಹರೂಪಿ ಪರಮಾತ್ಮನನ್ನು ಕೈವಲ್ಯದಾಯಕ ಅಂತ ಕರೆದಿದ್ದಾರೆ ಅಂತ ಕೂಡ ಒಂದು ಅರ್ಥ ಚಿಂತನೆಯನ್ನು ಮಾಡ್ತಾರೆ ಅಂತ ಹೇಳ್ತಾ ಈ ದಿನದ ಯಥಾಮತಿ ಅರ್ಥಾನುವಾದವನ್ನು ಮುಗಿಸ್ತಾ ಇದ್ದೀನಿ. ಈ ಕಿರು ಹೊತ್ತಿಗೆಯ ಲಿಂಕನ್ನು ನನ್ನ ವಿಡಿಯೋ ಕೆಳಗಡೆ ಹಾಕಿದ್ದೀನಿ, ಆಸಕ್ತರು ಗಮನಿಸ್ಬೋದು ಅಂತ ಹೇಳ್ತಾ ಈ ದಿನದ ಯಥಾಮತಿ ಅರ್ಥಾನುವಾದವನ್ನು ಮುಗಿಸ್ತಾ ಇದ್ದೀನಿ. ಕೃಷ್ಣಾರ್ಪಣಮಸ್ತು.